ಉದ್ದಕ್ಕೆ ಸೀಳಿರೋ ಈರುಳ್ಳಿ 1 ಬೌಲ್ ಅಷ್ಟು ಹಾಕೊಂಡಿದ್ದೀನಿ. ನೋಡಿ ಈ ತರ ತೆಳ್ಳಗೆ ಇರಬೇಕು. ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ. 5 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಅಷ್ಟು ಶುಂಠಿ ಪೇಸ್ಟ್ ಇಷ್ಟು ಹಾಕೊಂಡು ಚೆನ್ನಾಗಿ ಕಲಸ್ಕೋಬೇಕು. 1 ಬೌಲ್ ಅಷ್ಟು ಅಕ್ಕಿ ಹಿಟ್ಟು, ಅರ್ಧ ಬೌಲ್ ಅಷ್ಟು ಚಿರೋಟಿ ರವೆ, ಮತ್ತೆ ಅರ್ಧ ಬೌಲ್ ಅಷ್ಟು ಅಕ್ಕಿ ಹಿಟ್ಟು, ಅರ್ಧ ಸ್ಪೂನ್ ಅಷ್ಟು ಕರಿ ಎಳ್ಳು, ಬಿಸಿ ಮಾಡಿರೋ ಎಣ್ಣೆ 1 ಸ್ಪೂನು ಇಷ್ಟು ಹಾಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು. 1 ಸ್ಪೂನ್ ಸಹಾಯದಿಂದ ಈ ತರ ಕೈ ಆಡ್ಕೊಂಡಾದ್ಮೇಲೆ ನೋಡಿ ಈ ತರ ಆದ್ಮೇಲೆ 1-2 ಸ್ಪೂನ್ ಅಷ್ಟು ನೀರು ಹಾಕೊಂಡು ತಣ್ಣೀರು ಹಾಕೊಂಡು ಚೆನ್ನಾಗಿ ಕಲಸ್ಕೋಬೇಕು. ನೀರು ಜಾಸ್ತಿ ಇಡ್ಸಲ್ಲ, ಈರುಳ್ಳಿ ರಸನೇ ತುಂಬಾ ಬಿಟ್ಕೊಂಡಿರುತ್ತೆ. ಕಲಸ್ಕೊಂಡಾದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕೊಂತಾ ಇದೀನಿ. ತುಪ್ಪ ಹಾಕೊಳ್ಳೋದ್ರಿಂದ ಲಘುವಾಗಿ ಚೆನ್ನಾಗಾಗುತ್ತೆ. ಹುರಿದಿರೋ ಶೇಂಗಾ ಬೀಜ 2 ಸ್ಪೂನ್ ಅಷ್ಟು ಸದ್ಲಾ ಬದ್ಲ ಮಿಕ್ಸಿಗೆ ಹಾಕೊಂಡಿದ್ದೀನಿ. ಅದು ಒಂದ್ಸಲಿ ಚೆನ್ನಾಗಿ ಕಲಸ್ಕೊಂಡ್ಬಿಡಿ. ಇಷ್ಟು ಕಲಸ್ಕೊಂಡು ಆದ್ಮೇಲೆ ನೋಡಿ ಹದ ತೋರಿಸ್ತಾ ಇದೀನಿ, ಗಟ್ಟಿಯಾಗಿ ಇರಬೇಕು. ಈಗ 1 ನಿಂಬೆಹಣ್ಣು ಗಾತ್ರದಷ್ಟು ಹಿಟ್ಟು ತಗೊಂಡು ರೌಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಟೆಫ್ಲಾನ್ ಶೀಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಈಗ ತೊಟ್ಟಕ್ಕೆ ಶುರು ಮಾಡ್ತೀನಿ. ಹೆಂಗ್ ಬೇಕಾದ್ರೂ ತೊಟ್ಕೋಬಹುದು, ದಪ್ಪಕ್ಕೂ ತೊಟ್ಕೋಬಹುದು, ತೆಳ್ಳಗೂ ತೊಟ್ಕೋಬಹುದು. ನೋಡಿ ಈ ಸೈಜಲ್ಲಿ ಇಷ್ಟು ತೆಳ್ಳಿಗೆ ತೊಟ್ಕೊಂಡಿದ್ದೀನಿ. ಮಧ್ಯಕ್ಕೆ ಒಂದು ಸ್ವಲ್ಪ ಹೋಲ್ ಮಾಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇಟ್ಟಿದ್ದೀನಿ, ಹೆಂಚು ಕಾದಿದೆ. ಈಗ ಹಾಕ್ಬಿಟ್ಟು ಶೀಟು ತೆಗಿತಾ ಇದ್ದೀನಿ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ, ರುಚಿ ಅಂತೂ ಸೂಪರ್ ಆಗಿರುತ್ತೆ.